ಮದುವೆ ವಾರ್ಷಿಕೋತ್ಸವಕ್ಕೆ ಗಿಫ್ಟನ್ನು ಕೊಡಲಿಲ್ಲ ಅಂತ ಹೆಂಡತಿಯೇ ಗಂಡನನ್ನು ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಚಾಕುವಿನಿಂದ ಇರಿದು ಕೊಲೆಯನ್ನು ಮಾಡಿರುವಂತಹ ಘಟನೆ ಇದು. ಬೆಂಗಳೂರಿನ ಬೆಳಂದೂರಿನಲ್ಲಿ ಈ ಘಟನೆ ನಡೆದಿದೆ. ಫೆಬ್ರವರಿ 27ರಂದು ರಾತ್ರಿ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮದುವೆ ವಾರ್ಷಿಕೋತ್ಸವದ ದಿನ ನಿದ್ದೆಗೆ ಜಾರಿಬಿಟ್ಟಿದ್ದ ಗಂಡ ಗಿಫ್ಟ್ ಕೊಡಲಿಲ್ಲ ಅಂಥೇಳಿ ಚಾಕು ತಂದು ಇರಿದಿದ್ದಾಳೆ ಪತ್ನಿ. ಬೆಳಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕುರಿತಂತೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ಅದನ್ನು ಯಾವುದೋ ಟೆನ್ಷನ್ನಲ್ಲಿ ಗಂಡ ಮರ್ತಿದ್ದಾನೆ. ಹೆಚ್ಚೆಚ್ಚು ಅಂದರೆ ಬೈಬೋದು, ತಲೆ ಮೇಲೆ ಕುಟ್ಟಬಹುದು. ಆದರೆ ಅದಕ್ಕೂ ಮೀರಿಲಿ ಹೆಂಡತಿ ವರ್ತಿಸಿರುವಂತಹದ್ದು, ಚಾಕುವಿನಿಂದ ತಗೊಂಡು ಚುಚ್ಚಿರುವಂಥದ್ದು. ಈ ಕುರಿತಂತೆ ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಫೆಬ್ರವರಿ 27ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂತಹದ್ದು. ನೀವು ಕೂಡ FIR ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ಬೆಳಂದೂರು ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಕೇವಲ ಈ ವಿವಾಹ ವಾರ್ಷಿಕೋತ್ಸವ ನೆಪ ಅನಿಸುತ್ತೆ, ಬೇರೆ ಏನಾದರೂ ಕಾರಣ ಇತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ.